ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಈ ವಿಡಿಯೋ 2 ಡೇಸಿಂದ ಆಗಿರುತ್ತೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸ್ಯಾಟರ್ಡೆ ಮಾರ್ನಿಂಗ್ ದೋಸೆ, ಚಟ್ನಿ, ಪಲ್ಯ ಮಾಡಿದ್ದೆ. ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ದೋಸೆ ಮಾಡಿದ್ದೆ. ದೋಸೆ ಅಂದರೆ ಮಸಾಲ ದೋಸೆ ಆ ಟೈಪ್ ಅಲ್ಲ. ಈ ದೋಸೆಗೆ ಸೋಡಾ ಹಾಕೋ ಕೆಲಸ ಇಲ್ಲ, ಉದ್ದಿನಬೇಳೆ ಹಾಕೋ ಕೆಲಸ ಇಲ್ಲ. ಬರೀ ಅಕ್ಕಿಯಲ್ಲಿ ಮಾತ್ರ ದೋಸೆ ಮಾಡಿದ್ದೀನಿ ನಾನು. ಈ ದೋಸೆ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ಪೋಸ್ಟ್ ಮಾಡ್ತೀನಿ. ಈ ದೋಸೆ ತಿಂದರೆ ಎಂಥ ಗ್ಯಾಸ್ಟ್ರಿಕ್ ಬರಲ್ಲ, ಏನೂ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ನೀವು ಮನೆಯಲ್ಲೇ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಬ್ಯಾಟರ್ನ ಈ ರೀತಿ ನೀರಾಗಿ ಕಲಿಸ್ಕೊಂಡು ಹಂಚಿದ ಮೇಲೆ ದೋಸೆ ಥರ ಈ ರೀತಿ ಹಾಕಿದ್ರೆ ನೀವೆಷ್ಟೇ ತೆಳುವಾಗಿ ಹಾಕ್ರಿ ಚೆನ್ನಾಗಿ ಎದ್ದೇಳುತ್ತೆ ದೋಸೆ. ಎದ್ದೇಳಲ್ಲ ಅಂತೇನಿಲ್ಲ, ಚೆನ್ನಾಗೇ ಬರುತ್ತೆ ದೋಸೆ. ಇಲ್ಲಿ ಮೋಕ್ಷಿತ್ ತಿಂತಾವನೆ. ಶನಿವಾರ ಆಗಿರೋದ್ರಿಂದ ಸಾಯಂಕಾಲ ಎಲ್ಲ ಪೂಜೆ ಮಾಡಿಬಿಟ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಇಲ್ಲಿ ಹೋಗಿದ್ವಿ. ಅಲ್ಲಿಗೆ ಹತ್ರದಲ್ಲೇನಿಲ್ಲ, ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ತಾರೆ, ಅಲ್ಲೇ ಇರ್ತವೆ ಎಳ್ಳು ಬತ್ತಿ ಎಲ್ಲನೂ. ನಿಮಗೆ ಬೇಕಂದರೆ ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಅಲ್ಲೇ ಇರ್ತವೆ, ತಗೊಂಡು ಬೆಳಗ್ಬೋದು. ನೋಡಿ ಈ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ. ಅಲ್ಲಿಗೆ ಹೋದರೆ ಅಂತೂ ಮನೆಗೆ ವಾಪಸ್ ಬರೋಕ್ಕೆ ಇಷ್ಟನೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಎಲ್ಲ. ನೋಡಿ ವಾತಾವರಣ ಎಲ್ಲ ಹೇಗಿದೆ ಅಂತ. ಇದು ಸ್ಟಾರ್ಟಿಂಗ್ ಕೆಳಗಡೆ ಇತ್ತು, 1 ವರ್ಷ ಆಗಿದೆ ಮೇಲೆ ಕಟ್ಟಿ ಓಪನ್ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಆಗಿದೆ ಆವಾಗಲೇ. ಇನ್ನೂ ಹೊಸ ಗುಡಿ. ಮತ್ತು ಅಲ್ಲೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ನೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ಕಟ್ತಾವ್ರೆ ಇನ್ನು ದೇವಸ್ಥಾನ. ಇಲ್ಲಿ ಬಂದು ಮನಸ್ಸಿನಲ್ಲಿ ಅಂದ್ಕೊಂಡು ಎಳ್ಳು ಬತ್ತಿ ಹಚ್ಚಿ ಇದು ಮಾಡಿದ್ರೆ ದೇವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಮನಸ್ಸಲ್ಲಿ ಏನು ಅಂದ್ಕೊತೀವೋ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಇವರೇ ನಮ್ಮ ಮನೆ ಓನರ್, ನಾವು ಬಾಡಿಗೆ ಇದ್ದೀವಿ ಇವ್ರ ಮನೆಗೆ. ಅವ್ರ ಜೊತೆನೇ ದೇವಸ್ಥಾನಕ್ಕೆ ಹೋಗಿದ್ದೆ. ಶನೀಶ್ವರ ಸ್ವಾಮಿಗೆ ಈ ರೀತಿ ಎಲ್ಲ ದೀಪಾರಾಧನೆ ಮಾಡಿ ಎಳ್ಳು ಬತ್ತಿ ಇದ್ದ, ಮತ್ತು ಈ ಕಡೆ ಬಂದು ಸೂರ್ಯನಿಗೆ ಮಾಡ್ತಾವ್ರೆ. ಅದಾದಮೇಲೆ ಸೈಡಲ್ಲಿ ಒಂದು ಬಾಣಲಿ ಥರ ಇದೆಯಲ್ಲ ಅದರಲ್ಲಿ ಹಾಕೋದು. ಇಲ್ಲಿ ಮುಂಚೆ ಎಲ್ಲ ನುಡಿ ನಡೀತಾ ಇತ್ತು. ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ರು ಮುಂಚೆ, ಅವರಿಗೆ ದೇವ್ರು ಬರುತ್ತಿತ್ತು. ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಇದೆಯೋ ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ದೇವರೇ ಕರೆದು ನಿನಗೆ ಈ ಸಮಸ್ಯೆ ಐತೆ, ಈ ರೀತಿ ಪರಿಷ್ಕಾರ ಮಾಡ್ಕೊ ಅಂತ ಎಲ್ಲ ಹೇಳ್ತಿತ್ತು ದೇವರು. ನಾನು ಹೋಗಿದ್ದೆ, ನನಗೂ ನಿಜಾನೇ ಆಗಿದೆ. ನಾನು ತುಂಬ ನಂಬಿದ್ದೀನಿ ಈ ದೇವ್ರನ್ನ, ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ಫೋಟೋದಲ್ಲಿದ್ದಾರಲ್ಲ ಅವರೇ ಮುಂಚೆ ಪೂಜೆ ಮಾಡ್ತಾಯಿದ್ದು. ಇವ್ರಿಗೆ ದೇವ್ರು ಬರ್ತಾ ಇದ್ದಿದ್ದು. ಇವಾಗ ಇವರಿಲ್ಲ, 2 ಇಯರ್ಸ್ ಆಗಿದೆ ತೀರ್ಕೊಂಡೋಗಿ, ಹಾಗಾಗಿ ಇವಾಗ ನುಡಿ ನಡೀತಾ ಇಲ್ಲ. ನನ್ನ ಮಗನಿಗಂತೂ ದೇವ್ರಂದ್ರೆ ಎಷ್ಟು ಭಕ್ತಿನೋ, ಎಲ್ಲಿ ದೇವ್ರು ಕಂಡ್ರೆ ಸಾಕು ಅಲ್ಲಿ ಕೈ ಮುಗಿತಾ ಇರ್ತಾನೆ ಈ ರೀತಿ. ನನ್ನ ಮಗ ಒಂದು ಪಾಡಿಗೆ ಅವ್ನು ಆಡ್ತಾವನೆ.
ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವಾಗಲೇ ಗೊತ್ತಾಗಿರಬೇಕು ಈ ಪ್ಲೇಸ್ ಎಲ್ಲಿದೆ ಅಂತ. ಯಾರಿಗೆ ಗೊತ್ತಿದೆಯೋ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಕ್ಲೈಮೇಟ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಯಾರೆಲ್ಲ ಈ ಪ್ಲೇಸ್ಗೆ ಹತ್ರದಲ್ಲಿದ್ದೀರೋ ಬಂದು ಒಂದ್ಸಲ ವಿಸಿಟ್ ಮಾಡೋಗಿ, ತುಂಬ ಚೆನ್ನಾಗಿದೆ. ನಾನೇ ಹೇಳ್ತೀನಿ ನಾವೆಲ್ಲಿರೋದು ಅಂತ. ನಾವಿರೋದು ಚಿತ್ರದುರ್ಗದಲ್ಲಿ. ಈ ದೇವಸ್ಥಾನ ಬಂದುಬಿಟ್ಟು ನಿಯರ್ ಸೂರ್ಯಪುತ್ರ ಸರ್ಕಲ್. ಆ ಸರ್ಕಲ್ ಹತ್ರ ಬಂದು ಮೇಲೆ ಫುಲ್ ಹೋಗಬೇಕು. ಆ ಸರ್ಕಲಲ್ಲಿ ಬಂದು ಯಾರನ್ನಾದರೂ ಶನೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ಹೇಳ್ತಾರೆ. ಯಾರೆಲ್ಲ ಈ ದೇವಸ್ಥಾನ ನಿಯರ್ ಇರ್ತೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ನೋಡಿ ಇನ್ನೂ ಜನಗಳೆಲ್ಲ ಎಳ್ಳು ಬತ್ತಿ ಬೆಳಗುತ್ತಾ ಇದ್ದಾರೆ. ಅವತ್ತು ವಾರ ಆಗಿರೋದ್ರಿಂದ ಶನಿವಾರ ಅಲ್ವಾ, ಅದಕ್ಕಂತ. ಹಾಯ್ ಫ್ರೆಂಡ್ಸ್. ಹಾಯ್ ಇವನ ಹೆಸರು ಶಶಾಂಕ್, ಅವಳ ಹೆಸರು ಲಾವಣ್ಯ, ಇಲ್ಲಿ ರಾಮು ಅಂತ ಕರೀತಾರೆ. ಬಾಯ್. ಮೋಕ್ಷಿತ್, ಇವರೇ ಮೋಕ್ಷಿತ್ನ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾರೆ ಯಾವಾಗಲೂ. ಈ ವ್ಲಾಗ್ ಸಾಟರ್ಡೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಸಂಡೇ ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ನೋಡಿ ಮಾರ್ನಿಂಗ್ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ನೈಟೆಲ್ಲ ಕರೆಂಟ್ ಬೇರೆ ಇರಲಿಲ್ಲ, ಫ್ಯಾನ್ ಇರಲಿಲ್ಲ. ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ಸೊಳ್ಳೆ ಕಾಟಕ್ಕೆ. ಇಲ್ಲಿ ನನ್ನ ಮಗ ಚೆನ್ನಾಗಿ ಹಾಡು ಕೇಳ್ತಾ ಇದ್ದಾನೆ ನೋಡಿ. ಹಾಯ್ ಮಾಡು ಮೋಕ್ಷಿತ್. ಎಲ್ಲರೂ ಹೇಗಿದ್ದೀರಾ? ಮತ್ತು ಇಲ್ಲಿ ನಾನು ಮಕಾನ್ ಸೀಡ್ಸ್ನ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಹುರಿದು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ತಿನ್ನೋದು ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಬೌಲಲ್ಲಿ ಹಾಕ್ಕೊಟ್ಟಿದ್ರೆ ನನ್ನ ಮಗ ಮಜವಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ತಿಂತಾವನೋ. ನೀವೇ ನೋಡಿ. ನಾನು ಯಾವುದೋ ರೀಲಲ್ಲಿ ನೋಡಿದ್ದೆ, ಬೆಳ್ಳುಳ್ಳಿನ ಹುರಿದ್ಬಿಟ್ಟು ಒಂದು ರೋಲ್ನಾಗ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಜಜ್ಜಿ ಅದನ್ನು ತಿನ್ನೋದ್ರಿಂದ ಹೊಟ್ಟೆಲಿರೋ ಫ್ಯಾಟ್ ಎಲ್ಲ ಕರಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಮಟ್ಟಿಗೆ ಕರಗುತ್ತೆ ಅಂತ. ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ತಿನ್ನಬೇಕು ಅದನ್ನು. ಟಿಫನ್ಗೆ ಅಂತ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದ್ದೆ. ಬೀಟ್ರೂಟ್ನೆಲ್ಲ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಹಸಿಮೆಣ್ಸಿಕಾಯಿ ಈರುಳ್ಳಿ ಎಲ್ಲ ಹಚ್ಕೊಂಡಿರಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಬೀಟ್ರೂಟ್ ತುರಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದಷ್ಟೇ, ರೆಡಿ. ಇಲ್ಲಿ ಚಪಾತಿಗಂತ ರೆಡಿ ಮಾಡ್ತಾ ಇದ್ದೀನಿ. 2 ರೀತಿ ಚಪಾತಿ ನೋಡಿಸ್ತಾ ಇದ್ದೀನಿ ನೋಡಿ. ಒಂದು ಈ ರೀತಿ ಸಣ್ಣಗೆಲ್ಲ ಉಜ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಈ ಥರ ಮಡ್ಚ್ಕೊಂಡು ಉಜ್ಜ ಅಂತ ಚಪಾತಿ. ಮತ್ತು ಇನ್ನೊಂದು ರೀತಿ ನೋಡಿ, ಸಣ್ಣದಾಗೆ ಉಜ್ಕೊಂಡಿರೋ ಎಲೆನ ಇದಕ್ಕೆ ಫುಲ್ಲೆಲ್ಲ ಆಯಿಲೆಲ್ಲ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಎಲೆ ಹಾಕ್ಕೊಂಡು ಉಜ್ಜೋದು ಅಷ್ಟೇ. ಇದನ್ನು ಡಬಲ್ ಚಪಾತಿ ಅಂತ ಹೇಳ್ತಾರೆ.
10 ಚಪಾತಿ ಉಜ್ಜೋದನ್ನು 5 ಚಪಾತಿಯಲ್ಲೇ ಉಜ್ಜಾಕ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಟೈಮು ಸೇವ್ ಆಗುತ್ತೆ, ಈಸಿನೂ ಆಗುತ್ತೆ. ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿ. ಇದು ಡಬಲ್ ಚಪಾತಿ ನೋಡಿ, ಈ ರೀತಿ ಬೇಯಿಸ್ತಾ ಇರ್ಬೇಕಾದ್ರೆ ಈಕೆ ಓಪನ್ ಆಗಿಬಿಡುತ್ತೆ. ಅದು ಓಪನ್ ಆಗ್ಬೇಕಾದ್ರೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಬೇಯಿಸ್ಕೊಂಡು ಹಾಕ್ಕೊಳೋದು ಅಷ್ಟೇ. ಬೇಗ ಆಗೋಗ್ತವೆ ಚಪಾತಿ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಅವತ್ತಿನ ಮಧ್ಯಾಹ್ನ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಕ್ಯಾರೆಟು ಬೀನ್ಸು ಎಲ್ಲ ಹಚ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ ನೆನೆ ಹಾಕ್ಕೊಂಡಿದ್ದೆ. ಅದರಿಂದ ಹೈ ಪ್ರೋಟೀನ್ ಬರುತ್ತೆ. ಅದಕ್ಕಾಗಿ ನಾನು ಪಲಾವ್ ಮಾಡಬೇಕಾರೆಲ್ಲ ಅದನ್ನು ಹಾಕ್ತೀನಿ. ನಾನು ಈ ಪಲಾವ್ನ ಜಾಸ್ತಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಬರೀ ತರಕಾರಿ ಹಾಕಿ ಮಾಡಿದ್ದೀನಿ, ಏನೇ ಆಗಲಿ ರುಬ್ಬಿಲ್ಲ, ಏನಿಲ್ಲ. ಈ ಪಲಾವ್ ವಿಡಿಯೋನ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫುಲ್ ಕ್ಲಾರಿಟಿಯಾಗಿ. ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದ್ಸಲ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಮಾಡೋ ಅಂಥ ಪಲಾವ್. ಇಲ್ಲಿ ಒಂದು ಸ್ವಲ್ಪ ಪಲಾವ್ ಪೌಡರ್ ಇತ್ತು, ಅದನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು. ಇವಾಗ ತಿನ್ನೋದಷ್ಟೇ ಬಾಕಿ ಇರೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಿ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.